Hey guys, good morning. Welcome back to my channel. ಸೊ ಇವತ್ತು ನಾವು ಡೆಸಿಮಲ್ಸ್ ಬಗ್ಗೆ ಸ್ಟಡಿಯನ್ನು ಮಾಡೋಣ. ಓಕೆನಾ? ಸಿ ವಾಟ್ ಈಸ್ ಡೆಸಿಮಲ್ಸ್, ದೆನ್ ಹೌ ಟು ಕನ್ವರ್ಟ್ ಫ್ರ್ಯಾಕ್ಷನ್ ಇಂಟು ಡೆಸಿಮಲ್ಸ್ನ ಇವತ್ತು ನಾವು ಸ್ಟಡಿಯನ್ನು ಮಾಡೋಣ. ಓಕೆನಾ? ಸಿ ಫಸ್ಟು ವಿಲ್ ಸ್ಟಾರ್ಟ್ ಡೆಸಿಮಲ್ಸ್. ಸಿ ಡೆಸಿಮಲ್ಸ್ ಅಂತ ಇರುತ್ತೆ. ಹಾಗಾದರೆ ಡೆಸಿಮಲ್ಸ್ ಎಂದರೇನು ಅಂತ ಇವತ್ತು ನಾವು ತಿಳಿದುಕೊಳ್ಳೋಣ. ಸಿ ಡೆಸಿಮಲ್ಸ್ ಅಂದರೆ ಮೀನಿಂಗ್ ಡೆಸಿಮಲ್ಸ್ ಎಕ್ಸ್ಪ್ರೆಸ್ಡ್ ಅ ಫ್ರ್ಯಾಕ್ಷನ್ ಇನ್ ವಿಚ್ ದ ನ್ಯೂಮರೇಟರ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಡೆನಾಮಿನೇಟರ್. ಮೀನ್ಸ್ ಸಿ ಇವಾಗ ಏನಿದೆ ಅಂದರೆ in which the numerator fraction in which the numerator is not completely divisible by denominator means see example 4 divided by 8 ಅಂತ ಇದೆ. ಓಕೆನಾ? 4 ಇದು ಏನಾಯಿತು ನ್ಯೂಮರೇಟರ್, 8 ಏನಿದು ಡೆನಾಮಿನೇಟರ್. ಸೊ 8ನಿಂದ 4 ಕಂಪ್ಲೀಟಾಗಿ ಡಿವಿಸಿಬಲ್ ಆಗಲ್ಲ. ಓಕೆನಾ? 8 ಏನಿದೆ ಬಿಗ್ ನಂಬರ್ ಇದೆ, 4 ಏನಿದೆ ಸ್ಮಾಲ್ ನಂಬರ್ ಇದೆ. ಸೊ 8ನಲ್ಲಿ 4 ಕಂಪ್ಲೀಟಾಗಿ ಡಿವಿಸಿಬಲ್ ಆಗಲ್ಲ. ಸೊ ನಾವು ಇದನ್ನು ಏನಂತ ಹೇಳ್ತೀವಿ ಅಂದರೆ ಡೆಸಿಮಲ್ಸ್. ಇದರ ರಿಸಲ್ಟ್ ಎದರಲ್ಲಿ ಬರುತ್ತೆ ಅಂದರೆ ಡೆಸಿಮಲ್ಸ್. 0.5 ಇದು ಪಾಯಿಂಟ್ ಏನಿದೆಯಲ್ಲ, ದಿಸ್ ಈಸ್ ಓನ್ಲಿ ಡೆಸಿಮಲ್. ಸಿ a fraction in which the numerator is not completely divisible by denominator. ಓಕೆನಾ? ಸಿ 9 ಡಿವೈಡೆಡ್ ಬೈ 100 ಇದೆ. ಸಿ 100 ಇದು ಬಿಗ್ ನಂಬರ್, 9 ಇದು ಸ್ಮಾಲ್ ನಂಬರ್. 100ನಲ್ಲಿ 9 ಕಂಪ್ಲೀಟಾಗಿ ಡಿವಿಸಿಬಲ್ ಆಗಲ್ಲ. ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ನಾವು ಡೆಸಿಮಲ್ಸ್ನ ತೊಗೋಬೇಕಾಗುತ್ತೆ. ಸಿ 0.09. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಡೆಸಿಮಲ್ಸ್ ಅಂತ ಹೇಳ್ತೀವಿ. 4 ಏನಿದೆ ಇದು ನ್ಯೂಮರೇಟರ್, 8 ಏನಿದೆ ಇದು ಡೆನಾಮಿನೇಟರ್. ಸೊ ದ ನ್ಯೂಮರೇಟರ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಡೆನಾಮಿನೇಟರ್. ದಿಸ್ ಈಸ್ ಕಾಲ್ಡ್ ಡೆಸಿಮಲ್ಸ್. 1 marks it will ask what is decimals. Decimals expressed a fraction in which the numerator is not completely divisible by denominator. It is called decimals. Okay, now next we'll go ಸಿ ಕನ್ವರ್ಟ್ ಫ್ರ್ಯಾಕ್ಷನ್ ಇಂಟು ಡೆಸಿಮಲ್ ನಂಬರ್ಸ್. ಇವಾಗ ಫ್ರ್ಯಾಕ್ಷನ್ಸ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಡೆಸಿಮಲ್ಸ್ನಲ್ಲಿ ಹೇಗೆ ಕನ್ವರ್ಟ್ ಮಾಡುವುದು ಅಂತ ಇವತ್ತು ನಾವು ಸ್ಟಡಿಯನ್ನು ಮಾಡೋಣ. ಓಕೆನಾ? ಸಿ ಕನ್ವರ್ಟ್ ಫ್ರ್ಯಾಕ್ಷನ್ ಇಂಟು ಡೆಸಿಮಲ್ ನಂಬರ್. 3 ಡಿವೈಡೆಡ್ ಬೈ 10 ಇದೆ. 3 ಡಿವೈಡೆಡ್ ಬೈ 10 ಆದರೆ ಇದನ್ನು ಡೆಸಿಮಲ್ಸ್ನಲ್ಲಿ ನಾವು ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಓಕೆನಾ? ಇಲ್ಲೇನಾಗುತ್ತೆ ಅಂದರೆ ನೋಡಿ, 3 ಡಿವೈಡೆಡ್ ಬೈ 10 ಅಂತ ಇದೆ. 3 ಡಿವೈಡೆಡ್ ಬೈ 10 ಅಂದರೆ ಇಲ್ಲಿ ಎಷ್ಟಾಗುತ್ತೆ ಅಂದರೆ ಸಿ ಕೆಳಗಡೆ ಎಷ್ಟಿದೆ 10 ಇದೆ. ಓಕೆನಾ? ಎಷ್ಟು 0 ಇದೆ? 1 0 ಇದೆ. 1 0 ಅಂದರೆ ಇದು ಎಷ್ಟು ಬರುತ್ತೆ ಅಂದರೆ 0.3. ವೈ ಮೀನ್ಸ್ 1 0 ಇದೆ. ಸೊ 1 ಡಿಜಿಟ್ ಆದಮೇಲೆ ಡೆಸಿಮಲ್ ಬರುತ್ತೆ. ಸಿ 1 0 ಇದ್ದರೆ 1 ನಂಬರ್ ಆದಮೇಲೆ ಡೆಸಿಮಲ್ ಬರುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಏನಿದೆ ನೋಡಿ, 166 ಡಿವೈಡೆಡ್ ಬೈ 100 ಅಂತ ಇದೆ. 166 ಡಿವೈಡೆಡ್ ಬೈ 100 ಅಂದರೆ ಇಲ್ಲಿ 2 0 ಇದೆ. 2 0 ಅಂದರೆ 2 ಡಿಜಿಟ್ಸ್ ಆದಮೇಲೆ ಡೆಸಿಮಲ್ ಬರಬೇಕು. ಸಿ 1.66 ಇದೆ. ಆಲ್ರೆಡಿ ಇಲ್ಲಿ 66 2 ಡಿಜಿಟ್ಸ್ ಇದೆ. ಸೊ ವಿ ನೋ ನೀಡ್ ಟು ಟೇಕ್ 0. ಸೊ ಇಲ್ಲಿ 66.1 ಅಂತ ಬರುತ್ತೆ. 20 2 ನಂಬರ್ ಅಂದರೆ 2 ಡಿಜಿಟ್ಸ್ ಆದಮೇಲೆ ಡೆಸಿಮಲ್ಸ್ ಅಂದರೆ ಪಾಯಿಂಟ್ನ ಕೊಡಬೇಕು. ಸಿ ನೆಕ್ಸ್ಟು 2052 ಡಿವೈಡೆಡ್ ಬೈ 100 ಅಂತ ಇದೆ. ಓಕೆನಾ? ಸಿ ಇಲ್ಲಿ 2 0 ಇದೆ. 2 0 ಅಂದರೆ ನಮಗೆ ಈಗ ಏನಾಗುತ್ತೆ ಅಂದರೆ 2 ಡಿಜಿಟ್ಸ್ ಆದಮೇಲೆ ನಾವು ಡೆಸಿಮಲ್ಸ್ನ ಕೊಡಬೇಕು. ಸಿ 52.20 ಅಂತ 20. ಓಕೆನಾ? ಸಿ 2052 ಡಿವೈಡೆಡ್ ಬೈ 100 ಇದೆ. ಸೋನಾ ಇವಾಗ ಇಲ್ಲಿ ನೋಡಿ, ಓಕೆನಾ? ಸಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ 2052 ಡಿವೈಡೆಡ್ ಬೈ ಎಷ್ಟಿದೆ 100 ಅಂತ ಇದೆ. ಓಕೆನಾ? ಇದು ಇಲ್ಲಿ 2 0 ಇದೆ. ಓಕೆನಾ? ಅಂದರೆ ನಮಗೆ ಇವಾಗ 2 ಡಿಜಿಟ್ಸ್ ಆದಮೇಲೆ ನಾವು ಪಾಯಿಂಟನ್ನು ಕೊಡಬೇಕು. ಇಲ್ಲಿ ನೋಡಿ, ಓಕೆನಾ? 1 2 ಮೀನ್ಸ್ 1 2 ಆದಮೇಲೆ ಡೆಸಿಮಲ್ಸ್. ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿದೆ ನೋಡಿ,
52 ಡಿವೈಡೆಡ್ ಬೈ 100 ಅಂದರೆ 20.52 ಅಂತ ಆಗುತ್ತೆ. ಓಕೆನಾ. ಇವಾಗ ನೆಕ್ಸ್ಟು ನೋಡೋಣ. ನೆಕ್ಸ್ಟ್ ಯಾವುದಿದೆ ಅಂದರೆ 7 ಡಿವೈಡೆಡ್ ಬೈ 10 ಅಂತ ಇದೆ. 7 ಡಿವೈಡೆಡ್ ಬೈ 10 ಅಂದರೆ ಏನಿದೆ ಇಲ್ಲಿ ನೋಡಿ, 1 0 ಇದೆ ಅಂದರೆ 0 1 ಇದೆ ಅಂದರೆ ಇಲ್ಲಿ 7 1 ಡಿಜಿಟ್ಸ್ ಇದೆ. ಸೊ 7 ಆದಮೇಲೆ ನಾವು ಡೆಸಿಮಲ್ಸ್ ಅಂದರೆ 0.7 ಬರುತ್ತೆ. ಇಲ್ಲಿ ನೋಡಿ 8 ಡಿವೈಡೆಡ್ ಬೈ 100 ಅಂತ ಇದೆ. ಇಲ್ಲಿ ಎಷ್ಟು 0 ಇದೆ? 2 zeros ಇದೆ ಅಂದರೆ ಏನಾಗುತ್ತೆ? 0.08 ಆಗುತ್ತೆ. 1 2 ಇಲ್ಲಿ ನೋಡಿ, ಇಲ್ಲಿ ನೋಡಿ 8 ಡಿವೈಡೆಡ್ ಬೈ 100 ಅಂತ ಇದೆ. ಓಕೆನಾ. ಇಲ್ಲಿ 2 0 ಇದೆ, ಹಾಗಾದರೆ 8 ಒಂದಾಯಿತು. ಓಕೆನಾ. 8 ಒಂದೇ ಆದರೆ ಆಗಲ್ಲ, ನಾವು ಇನ್ನೊಂದು 0 ತೊಗೋಬೇಕು. ಓಕೆನಾ. ದೆನ್ 0.0 2 ಡಿಜಿಟ್ಸ್ 2 0 ಆದಮೇಲೆ ಒಂದು ಡೆಸಿಮಲ್ಸ್ನ ನಾವು ಕೊಡಬೇಕು. ಓಕೆನಾ. ಗಾಟ್ ಇಟ್ ಗೈಸ್? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ 10 ಡಿವೈಡೆಡ್ ಬೈ 1000 ಅಂತ ಇದೆ. 10 ಡಿವೈಡೆಡ್ ಬೈ 1000 10 ಡಿವೈಡೆಡ್ ಬೈ 1000 ಅಂದರೆ ಎಷ್ಟಾಗುತ್ತೆ? ಇಲ್ಲಿ ನೋಡಿ 0.01 ಆಗುತ್ತೆ. 0.01 ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟು 675 ಡಿವೈಡೆಡ್ ಬೈ 100 ಅಂತ ಇದೆ. ಇಲ್ಲಿ ಎಷ್ಟಿದೆ? 2 zeros ಇದೆ. 2 zeros ಅಂದರೆ 2 ಡಿಜಿಟ್ಸ್ ಆದಮೇಲೆ ನಾವೇನು ಮಾಡಬೇಕು? ಒಂದು ಡೆಸಿಮಲ್ಸ್ನ ನಾವು ಕೊಡಬೇಕು. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ 27 ಡಿವೈಡೆಡ್ ಬೈ 100 ಅಂತ ಇದೆ. 27 ಡಿವೈಡೆಡ್ ಬೈ 100 ಅಂದರೆ 0.27. 2 0, ಹಾಗಾದರೆ 2 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಬರುತ್ತೆ. ಆಮೇಲೆ 2 ಇದಂದರೆ 24 ಇಂಟು 3 ಡಿವೈಡೆಡ್ ಬೈ 10 ಅಂತ ಇದೆ. ಲೈಕ್ ದಿಸ್. ಐ ವಿಲ್ ಶೋ 24 ಇಂಟು 3 ಡಿವೈಡೆಡ್ ಬೈ 10 ಅಂತ ಇದೆ. ಇದನ್ನು ಡೆಸಿಮಲ್ಸ್ನಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಕೇಳೋಣ. ಇವಾಗ 24 ಇದೆಯಾ, 24 ಆ್ಯಸ್ ಇಟ್ ಈಸ್ ಬರೀಬೇಕು. ಓಕೆನಾ. ಎಷ್ಟು 0 ಇದೆ? 1 0 ಇದೆ, ಹಾಗಾದರೆ ಇಲ್ಲಿ ಒಂದೇ ಡಿಜಿಟ್ಸ್ ಇದೆ, ಹಾಗಾದರೆ 3.24.3 ಅಂತ ಆಗುತ್ತೆ ಅಷ್ಟೇ. ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟು ಎಲ್ಲಿದೆ ನೋಡಿ 895 800 895 ಇಂಟು 91 ಡಿವೈಡೆಡ್ ಬೈ 1000 ಅಂತ ಇದೆ. ಓಕೆನಾ. ಥೌಸಂಡ್ಸ್ ಅಂತ ಬಂದರೆ ಇದು ಎಷ್ಟು ಬರುತ್ತೆ? 895. ಓಕೆನಾ. ಇಲ್ಲಿ 3 zeros ಇದೆ. 3 zeros ಇದ್ದರೆ 3 ಡಿಜಿಟ್ಸ್ ಆದಮೇಲೆ ನಾವು ಡೆಸಿಮಲ್ಸ್ನ ಕೊಡಬೇಕು. ಇವಾಗ 91 ಬರೆದ್ವಿ. ಓಕೆ. 91 ಇಲ್ಲಿ 3 zeros ಇದೆ ಅಂದರೆ ನಮಗೆ ಇನ್ನೊಂದು ಬೇಕು. ಅವಾಗ ಏನು ಮಾಡಬೇಕು? ಇನ್ನೊಂದು 0ನ ತಗೊಂಡು ಡೆಸಿಮಲ್ಸ್ನ ಇಡಬೇಕು. ಓಕೆನಾ. ಇವಾಗ ನೆಕ್ಸ್ಟ್ ಯಾವುದಂದರೆ ಆ್ಯಸ್ ಇಟ್ ಈಸ್ ಸೇಮ್ 17. ಇಲ್ಲಿ ನೋಡಿ 17 ಇಂಟು 89 ಡಿವೈಡೆಡ್ ಬೈ 100 ಅಂತ ಇದೆ. ಇಲ್ಲಿ ನೋಡಿ 17 ಇಂಟು 89 ಡಿವೈಡೆಡ್ ಬೈ 100 ಅಂತ ಇದೆ. ಇವಾಗ ಇಲ್ಲಿ ಎಷ್ಟು zeros ಇದೆ? 2 zeros ಇದೆ ಅಂದರೆ ಇಲ್ಲಿ ಆಲ್ರೆಡಿ 2 ಡಿಜಿಟ್ಸ್ ಇದೆ, ನಮಗೆ 0 ತೊಗೊಳ್ಳೋದು ಅವಶ್ಯಕತೆ ಇಲ್ಲ. 17/89 ಅಂತ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ನಾವು ಏನಂದರೆ ಫ್ರ್ಯಾಕ್ಷನ್ಸ್ನ ನಾವು ಡೆಸಿಮಲ್ಸ್ ಆಗಿ ಕನ್ವರ್ಟ್ನ ಮಾಡಬೇಕು. ಇವಾಗ 1 0 ಇದ್ದರೆ 1 ಡಿಜಿಟ್ನ ಬಿಟ್ಟು ಡೆಸಿಮಲ್ಸ್ನ ಕೊಡಬೇಕು. 2 0 ಇದ್ದರೆ 2 ಡೆಸಿಮಲ್ಸ್ ಬಿಟ್ಟು 0 ಕೊಡಬೇಕು. 3 ನಂಬರ್ಸ್ ಇದ್ದರೆ 3 0 ಇದ್ದರೆ 3 ಡಿಜಿಟ್ನ ಬಿಟ್ಟು ಏನು ಕೊಡಬೇಕು? ಡೆಸಿಮಲ್ಸ್ನ ಕೊಡಬೇಕು. ಓಕೆನಾ ಗಾಯ್ಸ್, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಕನ್ಫ್ಯೂಷನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ನೀವು ನನಗೆ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಗೈಸ್, ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೈನಿಂಗ್ ಆಫ್ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.